ಯೂಶ್ವಲಿ ಕರೆಂಟ್ ತಗೊಂಡಿದ್ದ ಆಯ್ತಾ. ಕರೆಂಟು 11:20-22 ಜೈಗೆ ಮಾತಾಡಿ LC ತಗೊಂಡಿದ್ವಿ. LC ನಂಬರು 163. LC ಜೈ ಕೊಟ್ಟ ತಕ್ಷಣ ನಾವು ಸ್ಟೇಷನ್ ಕನ್ಫರ್ಮ್ ಮಾಡ್ಕೋತೀವಿ ಆಫಲ್ಲಿ ಇದೆಯಾ ಅಂತ ಅಂದ್ಬಿಟ್ಟು. ಸ್ಟೇಷನ್ಗೆ ಫೋನ್ ಮಾಡಿ ಶೇಖರ್ ಅಂತಿದ್ರೆ ಅವ್ರು ಕನ್ಫರ್ಮ್ ಮಾಡಿಕೊಂಡು ಕಾಂಟ್ರಾಕ್ಟ್ರು ಎದುರುಗಡೆನೂ ಕನ್ಫರ್ಮ್ ಮಾಡಿ ಅವ್ರು ಕನ್ಫರ್ಮ್ ಮಾಡಿಸಿದ್ದೀನಿ. ಅದೆಲ್ಲ ಮುಗಿದ್ಮೇಲೆ ಮೇಲತ್ತಿ ಕೆಲಸ ಮಾಡೋಕ್ಕೆ ಅಂತಂದ್ಬಿಟ್ಟು ಹತ್ತವರು ಜಂಪು ಮಾಮೂಲಿ ಹೊರಗೆಲ್ಲ ಹೊಡ್ಕೊಂಡು ಜಂಪ್ ಬಿಚ್ಚಿದ್ರು. ಬಿಚ್ಚಿದ ತಕ್ಷಣ ಇದಕ್ಕಿದ್ದಂಗೆ ಅವರು ಅವ್ವ ಅಂತ ಸೌಂಡು ಮಾತಾಡಿದೆ ಅಷ್ಟೇ, ಜೋರಾಗೇನು ಇದು ಬಂದಿಲ್ಲ. ಆಮೇಲೆ ನಾನು ಸಡನ್ ಆಗಿ ಸ್ಟೇಷನ್ಗೆ ಫೋನ್ ಮಾಡಿದೆ, ತರಿಪುರ ಸ್ಟೇಷನ್ಗೆ, ಅಲ್ಲಿ ಬರ್ತಾರಲ್ಲ ಅವ್ರಿಗೆ. ಅವ್ರು ಕೇಳಿದ್ರೆ ಎಲ್ಲ ಆಫಲ್ಲಿದೆ ಅಂತಂತಾರೆ. ಆಯ್ತಾ, ಈಗ ಅದೇ ಎಲ್ಲಿಂದ ಕರೆಂಟ್ ಬಂದಿದೆ ಅಂತ ಗೊತ್ತಿಲ್ಲ, ಅಲ್ಲಿಂದ ಪ್ರಾಬ್ಲಮ್ ಆಗಿದೆ, ಎಲ್ಲಿಂದ ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ. ಇದು ಹೊಸ ಲೈನ್ ವರ್ಕ್ಸ್ ಮಾಡಿಸ್ತಾ ಇದ್ದಾರೆ, ಅಂದ್ರೆ IP ಹೊಸದು ಪ್ರೈಮರಿ ಲೈನು. ಸೊ ಆ ಕಡೆ ಎಲ್ಲ ಅರ್ಥಿಂಗ್ ಮಾಡಿಸ್ಕೊಂಡು ಕೆಲಸ ಮಾಡಿಸ್ಕೋತೀವಿ. ಯಾವ ಕಡೆ ಕೆಲಸ ಮಾಡ್ಕೋತೀವಿ, ಬೇರೆಯವ್ರ ಕಡೆ ಕರೆಂಟ್ ಕೊಟ್ಬಿಟ್ಟು. ಈಗ KEBಲಿ ಅಲ್ಲಿ ಮಾಮೂಲಿ ಅಲ್ಲಿ ಶೇಖರ್ ಅಂದ್ಬಿಟ್ಟು ಸ್ಟೇಷನ್ಗೆ ಮಾತಾಡಿದ್ರು ಇಂಜಿನಿಯರ್ಗೆಲ್ಲ. ಯಾಕಂದ್ರೆ ಕರೆಂಟ್ ಎಲ್ಲಿ ಬರುತ್ತೆ ಅದು ಅವ್ರು ಫಸ್ಟ್ ಫೋನ್ ಮಾಡ್ತೀವಿ ನಾವು, ಜೈಗಿಂತ ಹೆಚ್ಚಾಗಿ ಫಸ್ಟ್. ಅವ್ರು ಕೇಳಿದ್ಕೆ ಕರೆಂಟ್ ಆಫಲ್ಲಿ ಇದೆ, ಎಲ್ಲ ಆಫಲ್ಲೇ ಇದೆ ಅಂತಂದ್ರು. ಆಮೇಲೆ ನಾನು ಇದನ್ನ ಕೆಲಸ ಏನಕ್ಕೆ ಮಾಡೋದು ಅಂದ್ರೆ ಇಲ್ಲಿ ಜಂಪ್ ಇಚ್ಚಿಸ್ಕೊಂಡು ಕೆಲಸ ಮಾಡಿಸ್ಕೊತೀವಿ. ಈ ಕಡೆಗೆ ಅರ್ಥಿಂಗ್ ಮಾಡಿಸ್ಕೊಂಡು ಮುಂದಕ್ಕೆ ಕರೆಂಟ್ ಕೊಟ್ಬಿಟ್ಟು ಈ ಕಡೆ ಕೆಲಸ ಮಾಡ್ಸಕ್ಕೆ ಜಂಪ್ ಇಚ್ಚಿಸ್ತಾ ಇದ್ವಿ. ಜಂಪ್ ಇಚ್ಚಿಸಿದಾಗ ಮೊದಲನೇದು ಬಿಚ್ಚಿದ್ರೆ, ಆಮೇಲೆ ಬಿಚ್ತಾ ಇದ್ದಕ್ಕಿದ್ದಂಗೆ ಕರೆಂಟ್ ಪಾಸ್ ಆಗಿದೆ. ಎಲ್ಲಿಂದ ಆಗಿದೆ ಅಂತ ಗೊತ್ತಿಲ್ಲ. ಅದು ಆಲ್ಮೋಸ್ಟ್ ಒಂದು 11:30